ಬೇಲೂರು ಪಟ್ಟಣದ ಸರ್ಕಾರಿ ಪದವಿ ಕಾಲೇಜಿನ ಆವರಣದಲ್ಲಿ ಬೇಲೂರಿನ ಪೇಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವಿವೇಕ ಯೋಜನೆ ಅಡಿ ನಿರ್ಮಾಣವಾಗಿರುವ 2 ಹೊಸ ಶಾಲಾ ಕಟ್ಟಡಗಳನ್ನು ಇಂದು ಶಾಸಕ ಎಚ್.ಕೆ. ಸುರೇಶ್ ಅವರು ಲೋಕಾರ್ಪಣೆಗೊಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಶಾಸಕರಾದ ಹುಲ್ಲಳ್ಳಿ ಸುರೇಶ್ ಮಾತನಾಡಿ, ಈ ಸಾಲಿನಿಂದ ಪೇಟೆಯ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಹಳೆ ಕಟ್ಟಡದಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಿರ್ಮಾಣಗೊಂಡಿರುವ ಹೊಸ ಕಟ್ಟಡಕ್ಕೆ ತಕ್ಷಣ ಸ್ಥಳಾಂತರಿಸಿ ತರಗತಿಗಳನ್ನು ಪ್ರಾರಂಭಿಸಲು ಹಾಗೂ ಉತ್ತಮ ಕಲಿಕಾ ವಾತಾವರಣದೊಂದಿಗೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡಲು ಶಿಕ್ಷಕರಿಗೆ ಮತ್ತು ಅಧಿಕಾರಿಗಳಿಗೆ ಸಲಹೆ ನೀಡಿದರಲ್ಲದೆ ಈ ಸಾಲಿನಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸಲು ನಮ್ಮ ಶಾಲೆ ಮತ್ತು ನಮ್ಮ ಜವಾಬ್ದಾರಿ ಕಾರ್ಯಕ್ರಮವನ್ನು ರೂಪಿಸಿದ್ದು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ದಾಖಲಿಸಲು ದಾಖಲಾತಿ ಆಂದೋಲನವನ್ನ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಹಮ್ಮಿಕೊಳ್ಳಲು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಬೇಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ರಾಜೇಗೌಡ ಮಾತನಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು. ಈ ಆತ್ಮೀಯವಾಗಿ ಸ್ಮರಣೆಯನ್ನು ಮಾಡ್ತಾ ಏನು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತಕ್ಕಂಥದ್ದು ನಾವು ನಮ್ಮ ಮನೆಯಲ್ಲಿ ಹೇಳ್ತೀವಿ, ನಮ್ಮ ಮಕ್ಕಳು ನಮ್ಮ ಜವಾಬ್ದಾರಿ ಅಂತಕ್ಕಂಥದ್ದು ಹೇಳ್ತೀವೋ ಇಲ್ವಾ? ನಮ್ಮ ಮಕ್ಕಳುಗಳ ಜವಾಬ್ದಾರಿ ಯಾರ್ದು? ತಂದೆ ತಾಯಿ. ಆದರೆ ಇವತ್ತು ವಿಶೇಷವಾಗಿ ಕರ್ನಾಟಕ ಸರ್ಕಾರ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂದರೆ ಒಂದಿಷ್ಟು ಮೆಟ್ಟಲನ್ನು ಮುಂದುವರಿಸಿ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಆದರೆ ಯಾರು ಕುಟುಂಬಸ್ಥರು ಅವರವರ ಕುಟುಂಬಸ್ಥರು ಮಾತ್ರ ನಮ್ಮ ಮಕ್ಕಳು ನಮ್ಮ ಜವಾಬ್ದಾರಿ ಅಂತಾರೆ. ಆದರೆ ಟೀಚರ್ಸ್ಗಳಲ್ಲಿ ಆ ಭೇದ ಭಾವ ಇಲ್ಲ. ನನಗೆ ಗೊತ್ತಿದ್ದಂಗೆ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳುಗಳು ಸಹ ನಮ್ಮ ಮಕ್ಕಳುಗಳು ಅಂತಕ್ಕಂಥ ಬಾಂಧವ್ಯನ ಯಾರು ಹೊಂದಿದ್ದಾರೆ ಅಂದರೆ ಅದು ಟೀಚರಿನ ಸಮೂಹ. ಹಾಗಾಗಿ ನಿಮಗೆ ವಿಶೇಷವಾದಂಥ ಗೌರವನ ಸಲ್ಲಿಸ್ತೀನಿ. ದಯವಿಟ್ಟು ನಾನು ಮಾತಾಡ್ತಕ್ಕಂಥದ್ದಲ್ಲ. ಇವತ್ತು ಬೇಲೂರಿಗೆ ಇತಿಹಾಸ ಇದೆ. ಮೊನ್ನೆ 10ನೇ ತಾರೀಕಿಗೆ 908 ವರ್ಷ ಆಗಿರ್ತಕ್ಕಂಥ ಚೆನ್ನಕೇಶ್ವರ ಸ್ವಾಮಿಯ ದೇವಸ್ಥಾನಕ್ಕಾಗಿರ್ತಕ್ಕಂಥ ಇತಿಹಾಸ ಇದೆ. ನಾವೆಲ್ಲ ಇತಿಹಾಸದ ಒಳಗಡೆ ಇರ್ತಕ್ಕಂಥದ್ದು. ಇತಿಹಾಸವನ್ನು ಮರೆತವನು ಇತಿಹಾಸಗಳನ್ನು ಬರೆಯಲಾರ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ಇತಿಹಾಸವನ್ನು ಬರಿತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. 908 ವರ್ಷದ ನಾವು ಆಜುಬಾಜಿನಲ್ಲಿದ್ದೀವಿ. ಹಾಗಾಗಿ ಇವತ್ತು ನಮ್ಮ ಮುಂದೆ ಸವಾಲುಗಳಿವೆ. ಇವತ್ತು ಒಂದಿಷ್ಟು ಶೈಕ್ಷಣಿಕವಾಗಿ ಒಂದಿಷ್ಟು ಸುಧಾರಣೆಗಳನ್ನ ತಾವು ತಂದಿದ್ದೀರ. ಶ್ರಮ ಈ ಕ್ಷೇತ್ರದ ಶಾಸಕರದಲ್ಲ, BOದಲ್ಲ, ಪ್ರತಿಯೊಬ್ಬರದ್ದು ಇರುತ್ತೆ. ಹಾಗಾಗಿ ನಿಮಗೆ ಮೊದಲನೇದಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಬೇಕು. ಉತ್ತಮ ರಿಸಲ್ಟ್ ಕೊಟ್ಟಿದ್ದೀರ, ತಾಲೂಕಿಗೆ ಉತ್ತಮ ರಿಸಲ್ಟ್ ಕೊಟ್ಟಿದ್ದೀರಾ. ಏನು ರಿಸಲ್ಟ್ ಕೊಟ್ಟಿರ್ತಕ್ಕಂಥದ್ದಿದೆ ಆ 24ನೇ ತಾರೀಕು ಅವರಿಗೆ ಒಂದಿಷ್ಟು ಗೌರವ ಸಮರ್ಪಣೆ ಮಾಡಬೇಕು ಅಂತಂದರೆ ತಂದೆ ತಾಯಿಯಂದರಿಗೆ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತಕ್ಕಂಥದ್ದು. ಇವತ್ತು ಏನು ತಾವು ಅತಿ ಹೆಚ್ಚು ಅಂಕಗಳನ್ನ ತಗೊಂಡಿದ್ದಾರೆ, ಆದರೆ ಅತಿ ಹೆಚ್ಚು ಅಂಕಗಳು ತಗೊಂಡಿರೋರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಸಹ ಗೌರವಿಸಬೇಕು. ಅವಾಗ ಮಾತ್ರ ಅದಕ್ಕೆ ಗೌರವ ಸಿಗ್ತಕ್ಕಂಥದ್ದು. ಅದನ್ನು ಒಂದು ಕಡೆ ಎಲ್ಲರೂ ಗೌರವಿಸಿದ್ರೆ ಮತ್ತೆ ಅವರು 35+ ಇದಕ್ಕೆ ಹೋಗ್ತಾರೆ. ಹಾಗಾಗಿ ಅತಿ ಹೆಚ್ಚು ಅಂಕ ತಗೊಂಡಿರ್ತಕ್ಕಂಥ ಒಂದಿಷ್ಟು ನಾವು ಇದು ಮಾಡಿದ್ರೆ ಮುಂದಿನ ಸಲ ನಾವು ಬರಬೇಕು ಅಂತಕ್ಕಂಥದ್ದು ಇದಾಗುತ್ತೆ. ಆ ಒಂದು ಕಾರ್ಯಕ್ರಮವನ್ನು ಕೆಲಸ ಆಗಿದೆ. SSLC ರಿಸಲ್ಟ್ ಇರ್ಬೋದು, ಮಕ್ಕಳ ಕಲಿಕೆ ಇರ್ಬೋದು. ಬಹುಶಃ ಯಾವ ತಾಲೂಕಲ್ಲಿಲ್ಲ, ನಮ್ಮ ತಾಲೂಕಲ್ಲಿ ಸರಿ 16 ಇಂಗ್ಲೀಷ್ ಮೀಡಿಯಂ LKG UKG ಪ್ರಾರಂಭ ಮಾಡ್ತಾ ಇದ್ದೀವಿ. ಅದು ಬಡವರಿಗೆ ಮತ್ತು ಮಧ್ಯಮ ವರ್ಗದವರು ಇಂಗ್ಲೀಷ್ ಕೈಗೆಟುಕುವ ರೀತಿಯಲ್ಲಿ. ಯಾಕೆಂದರೆ ಸಾಕಷ್ಟು ಡೊನೇಷನ್ ಕೊಟ್ಟು ಆದರಂತವರಿಗೆ ನೀವೆಲ್ಲರೂ ಕೂಡ ಅದಕ್ಕೆ ಸಾಕಷ್ಟು ಬೇಕು. ಎಲ್ಲಿ LKG UKG ಪ್ರಾರಂಭ ಆಗುತ್ತೋ ಅಲ್ಲಿ ಶಾಲೆ ಉಳಿಯುತ್ತೆ. ಇದು ನಮ್ಮ ದೇಹ. ಆ ನಿಟ್ಟಿನಲ್ಲಿ ನಾವು ಹೆಚ್ಚು ಇವತ್ತು ಮಾತನಾಡ್ತಿರಲಿಲ್ಲ. ಒಂದು ಉತ್ತಮ ಒಂದು ಮುಖ್ಯ ಕಾರ್ಯಕ್ರಮಕ್ಕೆ ನಮ್ಮ MLA ಸಾಹೇಬ್ ಹೋಗಬೇಕಾಗಿದೆ. ಹಾಗೆ ನಮ್ಮನ್ನೆಲ್ಲ ಕೊಟ್ಟವರು ಮಾತಾಡಬೇಕು ಅಂತ ಕೇಳ್ಕೊಡ್ತೀವಿ. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.